ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 10ರಿಂದ 88ರವರೆಗೆ. ಬೆಳ್ಳಿಯ ಬಟ್ಟಲು. ನಿನ್ನೆ ನಾವು 130 ಶೆಕೆಲ್ ತೂಕದ ಬೆಳ್ಳಿಯ ತಟ್ಟೆಯನ್ನು ನೋಡಿದ್ದೇವೆ. ಅದು ಸಮತಟ್ಟಾಗಿ ಮತ್ತು ತೆರೆದಿತ್ತು. ಅದು ಸಾರ್ವಜನಿಕವಾಗಿ ಪ್ರದರ್ಶಿಸಲ್ಪಟ್ಟ ಕ್ರಿಸ್ತನ ವಿಮೋಚನಾ ಬೆಲೆಯಾಗಿತ್ತು ಮತ್ತು 130 ವರ್ಷದ ಪತನ ಹೊಂದಿದ ಮನುಷ್ಯರಿಂದಲೇ ಹೊಸ ಆರಂಭ ನೇಮಿಸಲ್ಪಟ್ಟಿತು ಎಂಬ ಸಂದೇಶವನ್ನು ಹೊತ್ತಿತು. ಇಂದು ನಾವು ಪ್ರತಿಯೊಬ್ಬ ಗೋತ್ರ ನಾಯಕನನ್ನು ತಂದ 2ನೇ ಬೆಳ್ಳಿಯ ಪಾತ್ರೆಯನ್ನು ಗಮನಿಸೋಣ. ಅದುವೇ ಬೆಳ್ಳಿಯ ಬಟ್ಟಲು. ಇದು ಬಲಿಪೀಠದ ಮೇಲೆ ತಟ್ಟೆಯ ಪಕ್ಕದಲ್ಲಿಯೇ ಇತ್ತು. ತಟ್ಟೆಗಿಂತ ಅಗಲದಲ್ಲಿ ಚಿಕ್ಕದಾದರೂ ಆಳದಲ್ಲಿ ಹೆಚ್ಚಾಗಿತ್ತು. ಇದು ಕ್ರಿಸ್ತನ ಬಲಿಯ ಸ್ವಭಾವದ ಬಗ್ಗೆ ಮತ್ತು ಆತನ ವಿಮೋಚನೆಯು ಭೂಮಿಯ ಪ್ರತಿಯೊಂದು ಮೂಲೆಗೂ ತಲುಪುವ ಬಗ್ಗೆ ತನ್ನದೇ ಆದ ಆಳವಾದ ಸಂದೇಶವನ್ನು ಹೊಂದಿದೆ. ತಟ್ಟೆಯು ಅಗಲವಾಗಿದ್ದು ಅದರೊಳಗಿನ ವಿಷಯಗಳು ಎಲ್ಲರಿಗೂ ಕಾಣಿಸುವಂತೆ ಪ್ರದರ್ಶಿಸಲ್ಪಟ್ಟವು. ಬಟ್ಟಲು ಅದಕ್ಕಿಂತ ಭಿನ್ನವಾಗಿತ್ತು. ಬಟ್ಟಲು ತಟ್ಟೆಗಿಂತ ಆಳವಾಗಿದ್ದು ಅದರೊಳಗೆ ಇರಿಸಿದ ವಸ್ತುವು ಚೆಲ್ಲದಂತೆ ಅಥವಾ ನಷ್ಟವಾಗದಂತೆ ಹಿಡಿದಿಟ್ಟುಕೊಳ್ಳಲು ಮತ್ತು ಸಂರಕ್ಷಿಸಲು ವಿನ್ಯಾಸಗೊಳಿಸಲಾಗಿತ್ತು. ಬಟ್ಟಲನ್ನು ತುಂಬಿದ ಎಣ್ಣೆ ಬೆರೆಸಿದ ಗೋಧಿ ಹಿಟ್ಟಿನ ಅರ್ಪಣೆಯು ತಟ್ಟೆಯಲ್ಲಿದ್ದ ಅರ್ಪಣೆಯಂತೆಯೇ ಇತ್ತು. ಆದರೆ ಬಟ್ಟಲು ಅದನ್ನು ವಿಭಿನ್ನವಾಗಿ ಹಿಡಿದಿಟ್ಟುಕೊಂಡಿತ್ತು. ಬಟ್ಟಲಿನ ಅಂಚಿನಿಂದ ಯಾವುದು ಕೆಳಗೆ ಬೀಳುವಂತಿರಲಿಲ್ಲ. ಗಾಳಿಗೆ ಯಾವುದು ಚದರಿ ಹೋಗುವಂತಿರಲಿಲ್ಲ. ಬಟ್ಟಲು ಏನನ್ನು ಸ್ವೀಕರಿಸುತ್ತದೋ ಅದನ್ನು ಭದ್ರವಾಗಿ ಕಾಯ್ದುಕೊಳ್ಳುತ್ತದೆ. ತಟ್ಟೆ ಮತ್ತು ಬಟ್ಟಲಿನ ನಡುವೆ ಈ ವ್ಯತ್ಯಾಸವು ಕ್ರಿಸ್ತನ ಬಲಿಯ 2 ವಿಭಿನ್ನ ಆಯಾಮಗಳನ್ನು ತಿಳಿಸುತ್ತದೆ. ತಟ್ಟೆಯು ವಿಮೋಚನಾ ಕಾರ್ಯದ ಸಾರ್ವಜನಿಕ ಮತ್ತು ಬಹಿರಂಗ ಸ್ವಭಾವವನ್ನು ಸೂಚಿಸುತ್ತದೆ, ಅಂದರೆ ಎಲ್ಲರ ಕಣ್ಣ ಮುಂದೆ ನಡೆದ ಶಿಲುಬೆಯ ಮರಣ. ಬಟ್ಟಲು ಆ ಬಲಿಯ ಯಾವ ಆಳದಿಂದ ಬಂದಿತು ಎಂಬುದನ್ನು ಸೂಚಿಸುತ್ತದೆ. ಕ್ರಿಸ್ತನ ಅರ್ಪಣೆಯು ಕೇವಲ ಒಂದೇ ಯಾಂತ್ರಿಕ ವಿಧೇಯತೆಯಾಗಿರಲಿಲ್ಲ, ಅಂದರೆ ಧರ್ಮಶಾಸ್ತ್ರವು ಇದನ್ನು ಕೇಳುತ್ತದೆ ಮತ್ತು ಬೇರೆ ದಾರಿ ಇಲ್ಲ ಎಂಬ ಕಾರಣಕ್ಕೆ ಮಾಡಿದ ಕೆಲಸವಾಗಿರಲಿಲ್ಲ. ಅದು ಆತನ ಹೃದಯದ ಆಳದಿಂದ, ಆತನ ಅಂತರ್ಯದ ಇಚ್ಛೆಯಿಂದ ಮತ್ತು ಮೇಲ್ಮೈಗಿಂತಲೂ ಆಳವಾದ ಪ್ರೀತಿ ಮತ್ತು ಸಮರ್ಪಣೆಯಿಂದ ಬಂದದ್ದಾಗಿತ್ತು. ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 7ನೇ ವಾಕ್ಯ. ಕ್ರಿಸ್ತನು ಈ ಲೋಕಕ್ಕೆ ಪ್ರವೇಶಿಸುವಾಗ ಆತನ ಧ್ವನಿ ಹೇಗಿತ್ತು ಎಂದು ನಮಗೆ ತಿಳಿಸುತ್ತದೆ. ಇಗೋ, ಪುಸ್ತಕದ ಸುರುಳಿಯಲ್ಲಿ ನನ್ನ ವಿಷಯವಾಗಿ ಬರೆದಿರುವಂತೆ, ಓ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸಲು ಬಂದಿದ್ದೇನೆ. ಇದು ಬಲವಂತವಾಗಿ ಆತನಿಂದ ಬಂದ ಹೇಳಿಕೆಯಾಗಿರಲಿಲ್ಲ. ಇದು ತಂದೆಯ ಚಿತ್ತದಂತೆ ಸಂತೋಷ ಪಡುವ ಹೃದಯದ ಘೋಷಣೆಯಾಗಿತ್ತು. ಇಬ್ರಿಯ ಪತ್ರವು ಉಲ್ಲೇಖಿಸುವ ಕೀರ್ತನೆ ಹೀಗೆ ಹೇಳುತ್ತದೆ: ನನ್ನ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದರಲ್ಲಿ ನನಗೆ ಆನಂದವಿದೆ. ನಿನ್ನ ನ್ಯಾಯಸ್ಥಾನ ಪ್ರಮಾಣವು ನನ್ನ ಹೃದಯದೊಳಗಿದೆ. ಆ ಆನಂದವು ನೈಜವಾಗಿರುವುದರಿಂದಲೇ ಬಟ್ಟಲು ಆಳವಾಗಿತ್ತು. ನಮ್ಮನ್ನು ವಿಮೋಚಿಸಿದ ಬಲಿಯು ಬಲವಂತದಿಂದ ಬಂದದ್ದಲ್ಲ. ಅದು ಸಿದ್ಧವಿರುವ, ಪ್ರೀತಿಸುವ ಮತ್ತು ಸಂಪೂರ್ಣವಾಗಿ ಸಮರ್ಪಿತವಾದ ಹೃದಯದ ಆಳದಿಂದ ಬಂದ ಅರ್ಪಣೆಯಾಗಿತ್ತು. ಬಟ್ಟಲಿನ ಆಳವು ಕ್ರಿಸ್ತನು ತನ್ನ ಮುಂದೆ ಇತ್ತ ಪ್ರತಿಯೊಂದು ಸವಾಲನ್ನು ಎದುರಿಸುತ್ತಿದ್ದುದು ಮತ್ತು ಯಾವುದರಿಂದಲೂ ಹಿಂದೆ ಸರಿಯಲಿಲ್ಲ ಎಂಬ ಸತ್ಯವನ್ನು ತಿಳಿಸುತ್ತದೆ. ಗೆತ್ಸೆಮನೆ ತೋಟದಲ್ಲಿ ಆತನು ಅತ್ಯಂತ ಪ್ರಾಮಾಣಿಕವಾದ ವೇದನೆಯಿಂದ ಹೀಗೆ ಪ್ರಾರ್ಥಿಸಿದನು: ನನ್ನ ಇಷ್ಟದಂತಲ್ಲ, ನಿನ್ನ ಇಷ್ಟದಂತೆಯೇ ಆಗಲಿ. ಮತ್ತಾಯ ಬರೆದ ಪತ್ರಿಕೆ 26ನೇ ಅಧ್ಯಾಯ 39ನೇ ವಾಕ್ಯ. ಆತನು ಹೊರಲಿದ್ದ ಭಾರವು ನೈಜವಾಗಿತ್ತು, ಆ ನಡುಕವು ನೈಜವಾಗಿತ್ತು. ಆದರೂ ಆತನು ಪ್ರಾರ್ಥನೆಯಿಂದ ಎದ್ದು ಮುಂದೆ ನಡೆದನು. ಲೂಕನು ಬರೆದ ಪತ್ರಿಕೆ 9ನೇ ಅಧ್ಯಾಯ 51ನೇ ವಾಕ್ಯ ಹೇಳುತ್ತದೆ: ಆತನು ಪರಲೋಕಕ್ಕೆ ಕೊಂಡೊಯ್ಯಲ್ಪಡುವ ದಿವಸಗಳು ಹತ್ತಿರವಾದಾಗ ಆತನು ಯೆರೂಸಲೇಮಿಗೆ ಹೋಗುವುದಕ್ಕೆ ತನ್ನ ಮುಖವನ್ನು ದೃಢವಾಗಿ ಇಟ್ಟುಕೊಂಡನು. ಆತನು ತನ್ನ ಮುಖವನ್ನು ದೃಢವಾಗಿ ಇಟ್ಟುಕೊಂಡನು. ಯಾರೋ ಎಳೆದುಕೊಂಡು ಹೋಗಲಿಲ್ಲ ಅಥವಾ ತಳ್ಳಲಿಲ್ಲ. ಮುಂದೆ ಏನಾಗಲಿದೆ ಎಂದು ತಿಳಿಯದಿದ್ದರೂ ಆತನು ಅವರ ಕಡೆ ಮುಖ ಮಾಡಿ ನಡೆದು ಹೋದನು. ಯೆಶಾಯ ಬರೆದ ಪತ್ರಿಕೆ 50ನೇ ಅಧ್ಯಾಯ 5ರಿಂದ 7ನೇ ವಾಕ್ಯ.
ಶಿಲುಬೆಯ ಮರಣದ ಮೊದಲು ದೇವಸೇವಕನ ಧ್ವನಿಯನ್ನು ನಾವು ಕಾಣುತ್ತೇವೆ. ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ, ನಾನು ಎದುರಿಸಲಿಲ್ಲ ಅಥವಾ ಹಿಂದೆಗೆಯಲಿಲ್ಲ. ಹೊಡೆಯುವವರಿಗೆ ನನ್ನನ್ನು ಬೆನ್ನು ಮತ್ತು ಗಡ್ಡವನ್ನು ಕೀಳುವವರಿಗೆ ನನ್ನ ಕೆನ್ನೆಗಳನ್ನು ಕೊಟ್ಟೆನು. ಅವಮಾನಕ್ಕೂ ಉಗುಳುವಿಕೆಗೂ ನನ್ನ ಮುಖವನ್ನು ಮರೆಮಾಡಿಕೊಳ್ಳಲಿಲ್ಲ. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುತ್ತಾನೆ, ಆದುದರಿಂದ ನಾನು ಲಜ್ಜಿತನಾಗುವುದಿಲ್ಲ. ನಾನು ನನ್ನ ಮುಖವನ್ನು ಕಲ್ಲಿನಂತೆ ಮಾಡಿಕೊಂಡಿದ್ದೇನೆ, ಕಲ್ಲಿನಂತಹ ಮುಖ ಹಿಂದೆ ತಿರುಗಲಿಲ್ಲ, ಮರೆ ಮಾಡಿಕೊಳ್ಳಲಿಲ್ಲ. ತಂದೆಯು ಕೇಳಿದ್ದನ್ನು ಪೂರೈಸಲು ಭಯ, ನೋವು ಮತ್ತು ಅವಮಾನಗಳನ್ನು ಮೀರಿ ಅತ್ಯಂತ ಕೆಳಮಟ್ಟದವರೆಗೂ ಆತನ ಸಮರ್ಪಣೆ ತಲುಪದಿರಿಂದಲೇ ಆ ಬಟ್ಟಲು ಆಳವಾಗಿತ್ತು. ಯೋಹನ ಬರೆದ ಪತ್ರಿಕೆ 10ನೇ ಅಧ್ಯಾಯ 17-18. ಈ ಬಲಿಯು ಸ್ವಯಂಪ್ರೇರಿತವಾಗಿತ್ತೇ ಎಂಬ ಪ್ರಶ್ನೆಗೆ ಉತ್ತರ ನೀಡುತ್ತದೆ. ನಾನು ನನ್ನ ಪ್ರಾಣವನ್ನು ತಿರುಗಿ ತೆಗೆದುಕೊಳ್ಳುವುದಕ್ಕಾಗಿ ಅದನ್ನು ಕೊಡುತ್ತೇನೆ. ಈ ಕಾರಣದಿಂದಲೇ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ಯಾರು ಅದನ್ನು ನನ್ನಿಂದ ಕಿತ್ತುಕೊಳ್ಳುವುದಿಲ್ಲ, ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡಲು ನನಗೆ ಅಧಿಕಾರವಿದೆ ಮತ್ತು ಅದನ್ನು ತಿರುಗಿ ತೆಗೆದುಕೊಳ್ಳಲು ನನಗೆ ಅಧಿಕಾರವಿದೆ. ಯಾರು ಅದನ್ನು ಆತನಿಂದ ಕಸಿದುಕೊಳ್ಳಲಿಲ್ಲ, ಆತನೇ ಅದನ್ನು ಕೊಟ್ಟನು. ಬಟ್ಟಲು ತನ್ನಗೊಳಗೆ ಇರಿಸಿದ್ದನ್ನು ಇಷ್ಟಪಟ್ಟು ಹಿಡಿದುಕೊಳ್ಳುತ್ತದೆ. ಬೆಳ್ಳಿಯ ಬಟ್ಟಲಿನ ಆಳವು ಆ ಸ್ವಯಂಪ್ರೇರಿತ ಪ್ರೀತಿಯ ಆಳವಾಗಿದೆ. ಆ ಪ್ರೀತಿಯು ತನ್ನನ್ನು ತಾನು ಹಿಡಿದಿಟ್ಟುಕೊಳ್ಳುವ ಬದಲು ಕೊಡಲು ನಿರ್ಧರಿಸಿತು. ಬೆಳ್ಳಿಯ ಬಟ್ಟಲು 70 ಶೇಕೆಲ್ ಎಂದು ಅಳೆಯಲಾಗಿತ್ತು. ನ್ಯಾಯ ಪ್ರಮಾಣದಲ್ಲಿ 70 ಎಂಬುದು ಸದಾ ಜನಾಂಗಗಳನ್ನು ಸೂಚಿಸುವ ಸಂಖ್ಯೆಯಾಗಿದೆ. ಆದಿಕಾಂಡ 10ರಲ್ಲಿ ಜಲಪ್ರಳಯದ ನಂತರ ನೋಹನ ಪುತ್ರರಿಂದ ಬಂದ ಜಗತ್ತಿಗೆ 70 ಜನಾಂಗಗಳ ಪಟ್ಟಿ ಇದೆ. 70 ಕುಟುಂಬಗಳು, 70 ಭಾಷೆಗಳು, ಭೂಮಿಯಾದ್ಯಂತ ಹರಡಿರುವ ಮಾನವ ಕುಲದ 70 ಶಾಖೆಗಳು. ಅರಣ್ಯದಲ್ಲಿ ಜನರ ಹೊರೆಯನ್ನು ಹೊರೆಯಲು ಸಹಾಯಕ್ಕಾಗಿ ಮೋಶೆಯು 70 ಮಂದಿ ಹಿರಿಯರನ್ನು ನೇಮಿಸಿದನು. ಯೇಸು ತನ್ನ ಶಿಷ್ಯರನ್ನು ಕಳುಹಿಸಿದಾಗ 70 ಮಂದಿಯನ್ನು ಕಳುಹಿಸಿದನು. 70 ಎಂಬುದು ಇಡೀ ಮಾನವ ಕುಲವನ್ನು ಸೂಚಿಸುತ್ತದೆ, ಕೇವಲ ಒಂದು ಜನಾಂಗವಲ್ಲ. ಎಲ್ಲ ಜನಾಂಗಗಳು ಕೇವಲ ಒಂದೇ ಗೋತ್ರವಲ್ಲ, ಇಡೀ ಜಗತ್ತು. 70 ಶೇಕೆಲ್ನ ಬೆಳ್ಳಿಯ ಬಟ್ಟಲು ಕ್ರಿಸ್ತನು ಪಾವತಿಸಿದ ವಿಮೋಚನೆಯ ಬಗ್ಗೆ ಹೀಗೆ ಹೇಳುತ್ತದೆ. ಈ ಆಳವಾದ ಸ್ವಯಂಪ್ರೇರಿತ ಮತ್ತು ಪೂರ್ಣ ಹೃದಯದ ಬಲಿಯು ಕೇವಲ ಇಸ್ರಾಯೇಲಿಗಾಗಿ ಮಾತ್ರವಲ್ಲ, ಅದು ಎಲ್ಲಾ ಜನಾಂಗಗಳಿಗಾಗಿ. ಮತ್ತು ಇದು ಬಟ್ಟಲಾಗಿರುವುದರಿಂದ ಈ ಜನಾಂಗಗಳಲ್ಲಿ ಯಾವುದು ಕೆಳಗೆ ಬೀಳುವುದಿಲ್ಲ ಅಥವಾ ಚದುರಿ ನಷ್ಟವಾಗುವುದಿಲ್ಲ. ಬಟ್ಟಲು ಏನನ್ನು ಹಿಡಿದುಕೊಳ್ಳುತ್ತದೋ ಅದನ್ನು ಕಾಪಾಡುತ್ತದೆ. ಯೋಹನ ಬರೆದ ಪತ್ರಿಕೆ 13ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಒಂದು ಗೋತ್ರವಲ್ಲ, ಇಡೀ ಲೋಕವನ್ನೇ ಪ್ರೀತಿಸಿದನು. ಪ್ರಕಟಣೆ 5ನೇ ಅಧ್ಯಾಯ 9ರಲ್ಲಿ ಸಿಂಹಾಸನದ ಸುತ್ತಲಿರುವ ವಿಮೋಚನೆ ಹೊಂದಿರುವ ಆರಾಧನೆಯನ್ನು ನಾವು ಕಾಣುತ್ತೇವೆ. ನೀನು ಹತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳೊಂದಿಗೆ ಜನರನ್ನು ದೇವರಾಗಿ ವಿಮೋಚಿಸಿ ಕಂಡುಕೊಂಡಿ. ಬೆಳ್ಳಿಯ ಬಟ್ಟಲಿನ ಈ 70 ಶೇಕೆಲ್ಗಳು ಆ ಎಲ್ಲ ಜನರನ್ನು ಸುರಕ್ಷಿತವಾಗಿ ಹಿಡಿದಿಟ್ಟುಕೊಂಡಿವೆ, ಒಬ್ಬರು ಚೆಲ್ಲಿ ಹೋಗಿಲ್ಲ. ಬೆಳ್ಳಿಯ ತಟ್ಟೆ ಮತ್ತು ಬೆಳ್ಳಿಯ ಬಟ್ಟಲು ಬಲಿಪೀಠದ ಮುಂದೆ ಒಟ್ಟಾಗಿ ನಿಂತವು, ಅಂದರೆ ಸಾರ್ವಜನಿಕ ಪ್ರದರ್ಶನದ ಮತ್ತು ಆಳವಾದ ಹೃದಯದ ಆಳ, ತೆರೆದ ಬೆಲೆ ಮತ್ತು ಒಟ್ಟುಗೂಡಿದ ಜನಾಂಗಗಳು. 12 ಮಂದಿ ನಾಯಕರು 12 ದಿನಗಳವರೆಗೆ ಒಬ್ಬೊಬ್ಬರಾಗಿ ಇವುಗಳನ್ನು ತಂದರು. ಇದರಲ್ಲಿ ಇಲ್ಲಿ ನಾವಿನ್ನು ಉತ್ತರಿಸಿದ ಒಂದು ಪ್ರಶ್ನೆ ಇದೆ. ತಟ್ಟೆ ಮತ್ತು ಬಟ್ಟಲನ್ನು ಒಟ್ಟುಗೂಡಿಸಿದಾಗ 130 + 70 ಒಬ್ಬ ನಾಯಕರಿಂದ 200 ಶೆಕೆಲ್ ಆಗುತ್ತದೆ. 12 ನಾಯಕರಿಂದ ಒಟ್ಟು 2400 ಶೆಕೆಲ್ ಬೆಳ್ಳಿ ಸಿಗುತ್ತದೆ. ಈ 200 ಮತ್ತು 2400 ಅರ್ಥವೇನು? ಇದು ಏಕೆ ಮುಖ್ಯ? ಇದರ ಬಗ್ಗೆ ನಾವು ನಾಳೆ ಅಭ್ಯಾಸ ಮಾಡೋಣ. ಪ್ರಾರ್ಥನೆ.
ಯೆಹೋವನೇ, ಕ್ರಿಸ್ತನ ಬಲಿಯು ಕೇವಲ ಮೇಲ್ಪದರದ ವಿಧೇಯತೆಯಾಗಿರದೆ ಆಳವಾದ ಸಮರ್ಪಣೆಯಾಗಿತ್ತು ಎಂಬುದಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. ಆತನು ತನ್ನ ಮುಖವನ್ನು ಕಲ್ಲಿನಂತೆ ದೃಢಪಡಿಸಿಕೊಂಡನು, ಸ್ವತಃ ತನ್ನ ಪ್ರಾಣವನ್ನು ಕೊಟ್ಟನು ಮತ್ತು ಕಹಿಯಾದ ಸಮಯದಲ್ಲೂ ನಿನ್ನ ಚಿತ್ತವನ್ನು ಮಾಡಲು ಆನಂದಿಸಿದನು. 70 ಶೆಕೆಲ್ನ ಬೆಳ್ಳಿಯ ಬಟ್ಟಲು ಪ್ರತಿಯೊಂದು ಜನಾಂಗವನ್ನು, ಭಾಷೆಯನ್ನು ಮತ್ತು ಜನರನ್ನು ಹಿಡಿದಿಟ್ಟುಕೊಂಡಿದೆ ಎಂಬುದಕ್ಕಾಗಿ ವಂದನೆಗಳು. ಆತನ ಬಲಿಯ ಆಳವು ಎಲ್ಲರಿಗೂ ಸಾಕಾಗುವಷ್ಟು ವಿಶಾಲವಾಗಿದೆ ಮತ್ತು ಯಾರೂ ನಷ್ಟವಾಗದಂತೆ ಕಾಪಾಡುವಷ್ಟು ಆಳವಾಗಿದೆ. ನಮ್ಮ ಸಮರ್ಪಣೆಯಲ್ಲಿರುವ ಆಳವಿಲ್ಲದ ಗುಣಕ್ಕಾಗಿ ನಮ್ಮನ್ನು ಕ್ಷಮಿಸು. ನಾವು ಕೇವಲ ನಮಗೆ ಅನುಕೂಲವಾದಷ್ಟೇ ವಿಧೇಯತರಾಗುತ್ತೇವೆ. ನಮ್ಮಲ್ಲಿರುವ ಬಟ್ಟಲನ್ನು ಆಳವಾಗಿಸು. ನಮ್ಮ ಜೀವನದ ಕೇವಲ ಹೊರಗಿನ ತಟ್ಟೆಯನ್ನು ಮಾತ್ರವಲ್ಲದೆ ನಿಜವಾದ ಬಲಿಯು ಹೊರಹೊಮ್ಮುವ ಹೃದಯದ ಆಳವಾದ ಸಮರ್ಪಣೆಯನ್ನು ನೀಡಲು ನಮಗೆ ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.